ಒಂದು ಚಲನಚಿತ್ರರಂಗದಲ್ಲಿ ಒಂದೊಂದು ಸಂಸ್ಥೆಗಳು ಒಂದೊಂದು ಏನು ಒಬ್ಬೊಬ್ಬರು ಅಧಿಕಾರ ಮಾಡ್ತಿರುವಾಗ, ಯಾಕಂದ್ರೆ ನಾವು ಹೇಳಿದಾಗೆ ಇರಬೇಕು ಅನ್ನೋದು ಒಬ್ಬೊಬ್ಬರು ಮನಸ್ಸಿರುತ್ತೆ, ಹಂಗಿರ್ಬೇಕು ಅಂತ. ಆದ್ರೆ ಅದನ್ನ ಎಲ್ಲರೂ ಕೇಳುವ ಹಾಗೆ ನಮ್ಮಲ್ಲಿ ಖಂಡಿತ ಇಲ್ಲ. ಎಲ್ಲಾ ಸಂಸ್ಥೆಗಳು ಒಟ್ಟುಗೂಡಿಕೊಂಡು ಒಟ್ಟಿಗೆ ಸೇರಿ ಏನು ಮಾಡ್ಬೇಕನ್ನುವ ನಿರ್ಣಯವನ್ನ ತಗೊಂಡು ಎಲ್ಲರೂ ಸೇರಿ ಎಲ್ಲರ ಮಾತನ್ನ ಕೇಳಿ ಕಾರ್ಯನಿರ್ವಹಿಸಿದ್ರೆ ಖಂಡಿತ ನಮ್ಮ ಚಿತ್ರರಂಗದ ಸಮಸ್ಯೆಯನ್ನ ದೂರ ಮಾಡ್ಬೋದು. ಇತ್ತೀಚೆಗೆ ನಮಗೆ ಸೆನ್ಸಾರ್ದು ಸಮಸ್ಯೆಗಳು ಆಲ್ಮೋಸ್ಟ್ ಎಲ್ಲ ಕಡೆ ಸೆನ್ಸಾರ್ ಬಗ್ಗೆನೇ ಕಂಡು ಬರ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಇದು ಬಂತು, ಏನು ಡಮ್ ಅಂಡ್ ಡಫ್ ಅದು ಬಂತು. ಅದ್ರ ಜೊತೆಗೆ ಪ್ರಿಯಾರಿಟಿ ಇತ್ತು, ಈಗ ಐತೆ ಮೊನ್ನೆ ಏನೋ ಪ್ರಿಯಾರಿಟಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು ಕೂಡ ಈ ಡಮ್ ಅಂಡ್ ಡಫ್ದು ಸಬ್ ಟೈಟ್ಲ್ದು ಹಿಂದಿನಿಂದ ನಮಗೆ ಸೆನ್ಸಾರ್ ಅಂತ ಬಂದಾಗ ನನಗೆ ತುಂಬಾ ಬೇಸರದ ವಿಷಯ ಏನಂದ್ರೆ, ನಾವು ಏನ್ ಮಾಡ್ತೀವಿ ಅಂದ್ರೆ, ಒಂದು ಸ್ಮೋಕ್ ಆಗ್ಲಿ, ಒಂದು ಡ್ರಿಂಕ್ಸ್ ಆಗ್ಲಿ, ಇದರಿಂದ ಸರ್ಕಾರಕ್ಕೆ ತುಂಬಾ ಲಾಭ ಬರ್ತಾ ಇದೆ. ಆದ್ರೆ ಏನಾಗಿದೆ, ಹಿಂದಿನ ಕಾಲದಲ್ಲಿ ಅದನ್ನ ಸಿನಿಮಾ ನೀತಿ ಮಾಡುವಾಗ ಸಿನಿಮಾದಲ್ಲಿ ಅದು ಸೇದುವುದು ತಪ್ಪು, ಡ್ರಿಂಕ್ಸ್ ಮಾಡಿದ್ರೆ ತಪ್ಪು ಅನ್ನೋದನ್ನ ತೋರಿಸುವಂತ ಒಂದು ಸಿಸ್ಟಮ್ ಅವಾಗ ಬೆಳೆದಿತ್ತು. ಯಾಕೆ ಬೆಳೆದಿತ್ತು ಅಂದ್ರೆ, ಚಿತ್ರರಂಗ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ರೀಚ್ ಆಗುವಂತ ಒಂದು ಮಾಧ್ಯಮ, ಅದರಿಂದ ಅದನ್ನ ಹಾಕ್ಬೇಕು ಅಂತ. ಇತ್ತೀಚೆಗೆ ಏನಾಗಿದೆ, ಬರೀ ನಾವು ಈಗ ಏನು ಬರೀ ಮದ್ಯಪಾನ ಅಥವಾ ಧೂಮಪಾನದ ಮಾತ್ರ ಅಲ್ಲ, ಜೊತೆಗೆ ಡಮ್ ಅಂಡ್ ಡಫ್ ಬಂದಿದೆ, ಸಬ್ ಟೈಟ್ಲ್ ಬಂದಿದೆ. ಸಿನಿಮಾದಲ್ಲಿ ನಿರ್ಮಾಪಕರಿಗೆ ಅತಿ ಹೆಚ್ಚಿನ ಹೊರೆ ಬೀಳ್ತಾ ಇದೆ. ಯಾಕೆ ಬೀಳ್ತಾ ಇದೆ ಅಂದ್ರೆ, ಈ ಎಲ್ಲವನ್ನ ಏನು ಈ ಸರ್ಕಾರಗಳು ಏನ್ ಮಾಡ್ತದೆ ಅಂದ್ರೆ, ಎಲ್ಲ ಸಿನಿಮಾದ ಮೇಲೆ ಹಾಕ್ತಾ ಇದ್ದಾರೆ. ಆದ್ರೆ ಅದರ ಲಾಭ ಪಡ್ಕೊಳ್ಳೋದು ಸರ್ಕಾರನೇ. ಸರ್ಕಾರಕ್ಕೆ ಅದರ ಲಾಭ ಬರುವಾಗ ನಿರ್ಮಾಪಕನಿಗೆ ಏನ್ ಕೊಡ್ತಾರೆ? ಈಗ ಉದಾಹರಣೆಗೆ ಯಾವುದೋ ಒಂದು ಆ್ಯಡ್ ದಿನವಿಡೀ ಬರುತ್ತೆ, ಅದು ಇದಕ್ಕೆ ಸಂಬಂಧಪಟ್ಟಿದೆ, ಮದ್ಯಪಾನ ಧೂಮಪಾನಕ್ಕೆ ಸಂಬಂಧಪಟ್ಟ ಆ್ಯಡ್ಗಳೇ ಬರ್ತಾ ಇರ್ತವೆ. ಪೇಪರ್ ಆ್ಯಡ್ ಬರ್ತವೆ, ಅಥವಾ ಏನು ಟಿವಿ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಈ ಬರುವಂತ ಅದರ ಲಾಭ ಯಾರಿಗೆ? ಸರ್ಕಾರಕ್ಕೆ ಹೋಗುತ್ತೆ, ಅಥವಾ ಏನು ಆ್ಯಡ್ ಹಾಕ್ತಾರೆ ಆ ಮಾಧ್ಯಮಗಳಿಗೆ ಹೋಗುತ್ತೆ. ಆದ್ರೆ ನಿರ್ಮಾಪಕರಿಗೇನು? ನಿರ್ಮಾಪಕರು ಫ್ರೀಯಾಗಿ ಸಾಮಾಜಿಕವಾಗಿ ಜನರಿಗೆ ತಲುಪುವಂತ ಕೆಲಸವನ್ನ ಸಿನಿಮಾದಲ್ಲಿ ಮಾಡುವಾಗ ಅದಕ್ಕೆ ನಿರ್ಮಾಪಕರಿಗೆ ಏನ್ ಕೊಡ್ತಾರೆ? ಸರ್ಕಾರ ಏನ್ ಕೊಡ್ತಾ ಇದೆ? ನನ್ನ ಒಂದೇ ಬೇಡಿಕೆ, ನೀವು ಮದ್ಯಪಾನವನ್ನ ಧೂಮಪಾನವನ್ನ ಏನೇ ಇರ್ಬೋದು, ಸಿಗರೇಟು ಡ್ರಿಂಕ್ಸ್ ನೀವು ನಿಲ್ಸಕ್ ಆಗಲ್ಲ, ಆಯ್ತು, ನಿಮಗೆ ಲಾಭ ಬೇಕು. ಅದೇ ಲಾಭದಲ್ಲಿ ಸಿನಿಮಾದಲ್ಲಿ ಹಾಕ್ಬೇಕಾದ್ರೆ ನೀವು ಸಿನಿಮಾಕ್ಕೂ ಕೊಡ್ಬೇಕಲ್ವಾ? ಇಲ್ಲ, ಕೊಡುವುದು ಬೇಡ ಅಂದ್ರೆ ಸಿನಿಮಾದ ನಿರ್ಮಾಪಕರ ಬಳಿ ನೀವು ಯಾಕೆ GST ತೆಗೋತೀರಿ? ಯಾಕೆ ಇನ್ಕಮ್ ಟ್ಯಾಕ್ಸ್ ತೆಗೋತೀರಿ? ಇನ್ಕಮ್ ಟ್ಯಾಕ್ಸ್ನೂ ಬಿಡಿ, GSTನೂ ಬಿಡಿ. ಅವಾಗ ಅವರು ನೀವು ಹೇಳಿದಾಗೆ ಮಾಡ್ತಾರೆ. ನಿಮಗೆ ನಿರ್ಮಾಪಕರಿಂದ GSTನೂ ಬೇಕು, ಇನ್ಕಮ್ ಟ್ಯಾಕ್ಸ್ನೂ ಬೇಕು, ಸರ್ವಿಸ್ ಟ್ಯಾಕ್ಸ್ನೂ ಬೇಕು, ಎಲ್ಲಾ ಟ್ಯಾಕ್ಸ್ಗಳು ನಿಮಗೆ ಬೇಕು ಅಂದಮೇಲೆ ನೀವು ಪಡೆಯುವಂತ ಲಾಭಕ್ಕೆ ನಿಮಗೆ ಬೇಕಾದಂತ ಲಾಭಕ್ಕೆ ಸಿನಿಮಾದ ನಿರ್ಮಾಪಕರಿಗೆ ಯಾಕೆ ಹೊರೆ ಮಾಡ್ತೀರಿ? ಯಾವುದೇ ಇರಲಿ, ಈಗ ಡಮ್ ಅಂಡ್ ಡಫ್ ನೋಡಿ, ಅವ್ರ ಸಿನಿಮಾ ನೋಡ್ಲಿ, ನೀವು ಇಷ್ಟು ಟ್ಯಾಕ್ಸ್ ಪಡ್ಕೋತಿರಲ್ಲ, ಅವ್ರಿಗೊಂದು ಶೋ ಅರೇಂಜ್ಮೆಂಟ್ ಮಾಡಿ, ಸೆನ್ಸಾರ್ ಮಂಡಳಿಯೇ ಮಾಡ್ಲಿ, ಅಥವಾ ವಾರ್ತಾ ಇಲಾಖೆಗಳಿದೆ ಅವ್ರು ಮಾಡ್ಲಿ. ನಿಮಗೆ ನಿರ್ಮಾಪಕರಿಂದ ಏನು ಸಿನಿಮಾ ಮಾಡಿದ ತಕ್ಷಣ ಅದನ್ನು ಕೂಡ ನೀವು ಸಿನಿಮಾವನ್ನು ಕೂಡ ಕಮರ್ಷಿಯಲ್ ಆಗಿ ತಗೊಂಡು ನೀವು ಟ್ಯಾಕ್ಸ್ ಪಡೆಯುವಾಗ ನೀವು ಅಂಥದ್ದನ್ನೆಲ್ಲ ನೀವು ಫ್ರೀಯಾಗಿ ತೋರಿಸುವಂತ ಕೆಲಸವನ್ನ ಮಾಡಿ, ಅದರಿಂದ ಒಂದಷ್ಟು ದುಡ್ಡು ನಿರ್ಮಾಪಕರಿಗೆ ಕೊಡಿ. ಆವಾಗ ನಿರ್ಮಾಪಕರು ಉಳ್ಕೋತಾರೆ. ಎರಡನೇದಾಗಿ, ಸಿನಿಮಾದ ತತ್ವ ಸಿದ್ಧಾಂತಗಳು ಏನಿದೆ ಚಿತ್ರರಂಗದ್ದು, ಅದು ಆವತ್ತಿನಿಂದ ಈಗ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನೀವು ಮಾಡ್ಕೊಂಡಿರ್ಬೋದು. ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ನಿಮ್ಮ ಬದಲಾವಣೆಗಳು ಸಿನಿಮಾದ ಅಲ್ಲಿರುವ ನೀತಿಯಲ್ಲಿ ಆಗ್ಲಿಲ್ಲ, ಬರೀ ನಿರ್ಮಾಪಕನಿಂದ ವಸೂಲು ಮಾಡುವುದರಲ್ಲಿ ಮಾತ್ರ ಆಗಿದೆ. ಅದರಿಂದ ದಯವಿಟ್ಟು ಇದು ಎಲ್ಲರೂ, ನಮ್ಮ ಇಡೀ ಚಿತ್ರರಂಗ ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಇದಕ್ಕೆ ಯಾಕಂದ್ರೆ ಒಬ್ಬನು ಹೋರಾಟ ಮಾಡಿದ್ರೆ ಅವನಿಗೆ ಹೆಸರು ಬರುತ್ತೇನೋ, ಇನ್ನೊಬ್ರು ಬರುತ್ತೇನೋ ಅನ್ನೋ ಮಟ್ಟದಲ್ಲಿ ಎಲ್ಲರೂ ಯೋಚನೆ ಮಾಡಿ ದೂರ ಕುಳಿತಿದ್ದಾರೆ. ಖಂಡಿತ ಅಲ್ಲ. ಸಿನಿಮಾದ ನಿರ್ಮಾಪಕನಿಗೆ ಇದರ ಲಾಭಗಳು ಬಂದ್ರೆ ಖಂಡಿತ ನಿರ್ಮಾಪಕನಿಗೆ ಲಾಸ್ ಆಗಲ್ಲ. ಎರಡನೇದಾಗಿ ಚಿತ್ರಮಂದಿರಗಳಲ್ಲಿ ಯಾಕೆ ಒಬ್ಬ ಹೊಸ ನಿರ್ಮಾಪಕ ಬರ್ತಾನೆ, ಹೊಸ ನಿರ್ದೇಶಕ ಬರ್ತಾನೆ, ಅವರ ಚಿತ್ರಗಳನ್ನು ಯಾಕೆ ಎಲ್ಲಾ ಚಿತ್ರಮಂದಿರಗಳಲ್ಲಿ ಹಾಕಲ್ಲ? ಎಲ್ಲಾ ಚಿತ್ರಮಂದಿರಗಳಲ್ಲೂ ಅವಕಾಶ ಕೊಡಬೇಕು. ನೀವು ಕೊಡದೇನೆ ಅವನು ಹೊಸ ಸಿನಿಮಾ, ಅವನು ಹೊಸ ಕಲಾವಿದ ಇದ್ದಾರೆ, ಹೊಸ ಡೈರೆಕ್ಟರ್ ಇದ್ದಾನೆ, ಹೊಸ ನಿರ್ಮಾಪಕನಿಗೆ ದೂರ ಇಟ್ರೆ ಲಾಸ್ ಆಗೋದು ಚಿತ್ರರಂಗಕ್ಕೆ, ನಿಮಗೆ ಮಾತ್ರ ಅಲ್ಲ. ನೀವು ಏನು ಅದು ದೊಡ್ಡ ಹೀರೋಗಳಿರ್ಬೇಕು, ದೊಡ್ಡ ಡೈರೆಕ್ಟರ್ಗಳಿರ್ಬೇಕು, ದೊಡ್ಡ ಪ್ರೊಡ್ಯೂಸರ್ ಇರ್ಬೇಕು, ಅಥವಾ ದೊಡ್ಡ ಅದ್ದೂರಿ ಸಿನಿಮಾಗಳಿರ್ಬೇಕು ಅಂತಾನೇ ಕೂತ್ರೆ ನಮ್ಮಲ್ಲಿ ಬರುವಂತ ಅನೇಕ ಸಣ್ಣ ಪುಟ್ಟ ನಿರ್ಮಾಪಕರುಗಳಿರ್ಬೋದು, ನಿರ್ದೇಶಕರು ಇರ್ಬೋದು, ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಅವರ ಪ್ರತಿಭೆಯನ್ನು ತೋರಿಸೋದಾದ್ರೂ ಹೇಗೆ? ಆಮೇಲೆ ಅವರ ಸಿನಿಮಾ ನೋಡದೇನೆ ಅದು ಸಿನಿಮಾ ಚೆನ್ನಾಗಿಲ್ಲ ಅನ್ನೋದನ್ನ ನಿರ್ಧಾರ ನೀವು ಹೇಗೆ ಮಾಡ್ತೀರಿ? ಒಂದು ಸರಿ ಸಿನಿಮಾವನ್ನ ನೋಡಿ,
ಸಿನಿಮಾ ಖಂಡಿತವಾಗ್ಲೂ ಚೆನ್ನಾಗಿ ಮಾಡಿಯೇ ಮಾಡ್ತಾರೆ. ಯಾಕೆಂದ್ರೆ ಅವರು ಸಿನಿಮಾವನ್ನ ಎಲ್ಲರೂ ನೋಡ್ಬೇಕು ಅಂತ ಮಾಡಿರ್ತಾರೆ, ಅವರು ವೈಯಕ್ತಿಕವಾಗಿ ಅವ್ರಿಗೋಸ್ಕರನೇ ಮಾಡಿರಲ್ಲ. ಅದರಿಂದ ಚಿತ್ರಮಂದಿರಗಳಾಗ್ಲಿ ಹಾಗೆ ವಿತರಕರು ಕೂಡ ಸಪೋರ್ಟ್ ಮಾಡಬೇಕು. ಒಬ್ಬ ನಿರ್ಮಾಪಕ ಒಂದು ಸಿನಿಮಾವನ್ನ, ಒಂದು ಚಿತ್ರತಂಡವನ್ನ ಕಟ್ಕೊಂಡು ಒಬ್ಬ ನಿರ್ದೇಶಕನ ಇಟ್ಕೊಂಡು ಒಂದು ಏನು ಸಿನಿಮಾ ಮಾಡ್ತಾರೆ, ಆ ಸಿನಿಮಾಕ್ಕೆ ಒಂದು ಕಡೆಯಿಂದ ವಿತರಕರು ಸಪೋರ್ಟ್ ಮಾಡಬೇಕು, ಜೊತೆಗೆ ಪ್ರದರ್ಶಕರು ಕೂಡ ಮಾಡಬೇಕು. ಈಗ ಪ್ರದರ್ಶಕರ ಸಂಘ ಇದೆ, ಪ್ರದರ್ಶಕರ ಸಂಘ ಇದ್ರೂ ಕೂಡ ಅವರಲ್ಲಿ ಎಷ್ಟು ಜನ ಪ್ರದರ್ಶಕರು ಇದಕ್ಕೆ ಬೆಂಬಲ ಇದೆ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಎಲ್ಲಾ ಸಿನಿಮಾಗಳಿಗೂ ನೀವು ಅವಕಾಶ ಮಾಡಿಕೊಡ್ಬೇಕು. ಹಿಂದೆ ಇರ್ಲಿಲ್ವಾ, ಒಂದು ಸಿನಿಮಾ ಆದಾಗ ಒಂದು ಸಿನಿಮಾವನ್ನ ಕೂತು ಇದು ಚೆನ್ನಾಗಿದ್ವಾ ಇಲ್ವಾ ಅನ್ನೋದನ್ನ ನೋಡಿ ಅದನ್ನ ಮುಂದುವರಿಯುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕಾಗಿದೆ. ಇಡೀ ಚಿತ್ರರಂಗ ಒಗ್ಗಟ್ಟಾಗ್ಬೇಕಾಗಿದೆ. ಆಮೇಲೆ ಎಲ್ರ ಮೇಲೆ ಅವನು ಹಂಗ್ ಮಾಡ್ತಾನೆ, ಇವನು ಅದು ಯಾವುದೂ ಬೇಡ, ಚಿತ್ರರಂಗವನ್ನ ಒಗ್ಗೂಡಿಸುವಂತ ಕೆಲಸವನ್ನ ಕಾರ್ಮಿಕರಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ತಂತ್ರಜ್ಞರಿಂದ ಹಿಡಿದು, ನಿರ್ಮಾಪಕ ವಿತರಕ ಎಲ್ಲರೂ, ಪ್ರದರ್ಶಕರು ಎಲ್ಲರೂ ಸೇರ್ಕೊಂಡು ಮಾಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಹೊಸ ನಿರ್ದೇಶಕರಿಗೆ ಕಿವಿ ಮಾತುಗಳು. ಹೊಸ ನಿರ್ದೇಶಕರು ಶಾರ್ಟ್ ಫಿಲ್ಮ್ ಮಾಡಿ ಡೈರೆಕ್ಟರ್ ಬರ್ತಾರೆ, ಕೆಲವು ಯಾವುದೇ ಒಂದು ತರಬೇತಿ ಇಲ್ಲದೆ ಡೈರೆಕ್ಟರ್ ಬರ್ತಾರೆ, ಕೆಲವರು ಸೋಲ್ತಾರೆ, ಕೆಲವರು ಗೆಲ್ತಾರೆ. ಈ ವಿಷಯದಲ್ಲಿ ಏನಾದ್ರು ಇಲ್ಲ, ಈಗ ಏನಾಗಿದೆ ಅಂದ್ರೆ, ಹಿಂದೆ ಒಂದು ಸಿನಿಮಾ ಆಗ್ಬೇಕಾಗಿದ್ರೆ ಒಬ್ಬ ನಿರ್ದೇಶಕ ಒಬ್ಬ ರೈಟರ್ಗಳ ಬಳಿ ಅಂದ್ರೆ ಒಬ್ಬ ಲೇಖಕರ ಬಳಿ ಕೂತ್ಕೊಂಡು ಏನ್ ಮಾಡ್ತೀರಿ, ಹೇಗ್ ಮಾಡ್ಬೋದು, ನಾನು ಈ ತರ ಒಂದು ಸಿನಿಮಾ ಮಾಡ್ತೀನಿ ಅನ್ನೋ ಒಂದು ವಿಮರ್ಶೆಗಳ ಚರ್ಚೆಗಳನ್ನು ಮಾಡುವಂತ ಒಂದು ಕಾಲ ಇತ್ತು. ಆಮೇಲೆ ಒಂದು 5-6 ಜನ ಆದ್ರೂ ಮಿನಿಮಮ್ ಕೂತ್ಕೊಂಡು ಈ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಿತ್ತು. ಈಗಿನ ಕೆಲವು ಹೊಸ ನಿರ್ದೇಶಕರುಗಳಿಗೆ ನಾವು ಹೇಗೆ ಅವ್ರನ್ನ ರೀಚ್ ಮಾಡೋದು, ಹೇಗೆ ಹೋಗಿ ಮಾತಾಡೋದು ಅನ್ನೋದು ಇರ್ಬೋದು. ಅದಕ್ಕೆಲ್ಲ ನೀವು ಯಾರೇ ಹೊಸ ನಿರ್ದೇಶಕರು ಬಂದು ನಮ್ಗೆ ಈ ತರ ಇಂಥವ್ರನ್ನ ರೀಚ್ ಮಾಡ್ಬೇಕು, ಇಂಥವ್ರನ್ನ ಭೇಟಿ ಆಗ್ಬೇಕು, ಇಂಥವ್ರ ಜೊತೆ ಕೂತ್ಕೊಂಡು ನಾವು ಕತೆ ಮಾಡ್ಬೇಕು ಅನ್ನುವ ಆಶಯ ನಿಮ್ಗೆ ಇದ್ರೆ ಖಂಡಿತವಾಗಿ ನಮಗೆ ಅದಕ್ಕೆ ನಾವು ವೇದಿಕೆ ಕಲ್ಪಿಸ್ಕೊಡ್ತೀವಿ ನಮ್ಮ ನಿರ್ದೇಶಕರ ಸಂಘದ ಮುಖಾಂತರ. ಆದ್ರೆ ದಯಮಾಡಿ ಯಾರೇ ಹೊಸ ನಿರ್ದೇಶಕರು ಬನ್ನಿ, ಕಮ್ಮಿ ಅಂದ್ರು ಒಂದು 6 ತಿಂಗಳು 1 ವರ್ಷ ಸ್ಕ್ರಿಪ್ಟ್ ಬಗ್ಗೆ ಒಳ್ಳೆ ಲೇಖಕರನ್ನ ಕೂರಿಸ್ಕೊಂಡು ನೀವೊಂದು 5-6 ಜನ ಮಿನಿಮಮ್ ಆದ್ರೂ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಸಿನಿಮಾವನ್ನ ಅಚ್ಚುಕಟ್ಟಾಗಿ ದಡ ಸೇರಿಸುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಆ ನಿರ್ಮಾಪಕರಿಗೂ ಕೂಡ ಅಷ್ಟೇ, ಈ ರೇಂಜಲ್ಲಿ ನಾವು ಸಿನಿಮಾ ಮಾಡಿದ್ರೆ ಖಂಡಿತ ಗೆಲ್ತೀವಿ ಅನ್ನೋ ಮನವರಿಕೆನ ಮಾಡಬೇಕು. ಅದಕ್ಕಾಗಿ ನೀವು ಚಿತ್ರವನ್ನ ಗೆಲ್ಲಿಸುವಂತ ಪ್ರಯತ್ನ ಮಾಡುವಾಗ ಅದಕ್ಕೆ ನಮ್ಮ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ. ಅದರಿಂದ ದಯಮಾಡಿ ನೀವು ಮೊದಲು ನಿರ್ದೇಶನಕ್ಕೆ ಇಳಿಯುವ ಮುಂಚೆ ನಿಮ್ಮ ಸ್ಕ್ರಿಪ್ಟ್ನ ನಾವು ಹೇಗೆ ಒಂದು ನೀರಲ್ಲಿ ಏನು ಕಸ ಇದ್ರೆ ಹೆಂಗೆ ಏನಂತಾರೆ ಅದಕ್ಕೆ ಫಿಲ್ಟರ್ ಮಾಡ್ತೀವ, ಆ ಫಿಲ್ಟರ್ ಮಾಡುವ ತರನೇ ನಾವು ಸ್ಕ್ರಿಪ್ಟ್ ಅನ್ನು ಕೂಡ ಒಂದು ಕತೆ ಹೆಣೆದು ಆ ಸ್ಕ್ರೀನ್ ಪ್ಲೇ ಮಾಡುವ ಸಂದರ್ಭದಲ್ಲಿ ಎಲ್ಲರೊಂದಿಗೆ ಕೂತು ಬೆರೆತು ಚರ್ಚೆ ಮಾಡಿ ಅದನ್ನ ಫುಲ್ ಫಿಲ್ಟರ್ ಮಾಡಿ ಏನು ಬೇಕು ಅದನ್ನು ಮಾತ್ರ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಖಂಡಿತವಾಗಿಯೂ ನೀವು ಗೆಲ್ತೀರಾ. ಚಿತ್ರರಂಗಕ್ಕೂ ಹೆಸರು ಬರುತ್ತೆ, ಚಿತ್ರರಂಗನೂ ಉಳಿಯುತ್ತದೆ, ಎಲ್ರಿಗೂ ಒಳ್ಳೇದಾಗತ್ತೆ.